ಕಾಮಗಾರಿಯ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನಗರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪೊಲೀಸ್ ಭದ್ರತೆ ಕೈಗೊಳ್ಳಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರಸೆ ತಿಳಿಸಿದ್ದಾರೆ. ನಗರದ ಹೈವೇ ಟೋಲ್ ನಾಕಾ, ಬಸ್ ನಿಲ್ದಾಣ ಸೇರಿದಂತೆ ಪ್ರಮುಖ ಸ್ಥಳಗಳಲ್ಲಿ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದ್ದು ನಿರಂತರವಾಗಿ ಪೆಟ್ರೋಲಿಂಗ್ ನಡೆಸಲಾಗುತ್ತಿದೆ. ಪ್ರತಿಭಟನೆ ನಡೆಸಲು ಅವಕಾಶವಿದ್ದು, ಆದರೆ ಯಾರು ಒತ್ತಾಯ ಪೂರ್ವಕವಾಗಿ ಬಂದ್ ಮಾಡಿಸಬಾರದು ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ. ಕೆಲವು ರೈತ ಮುಖಂಡರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಸೇರಿದಂತೆ ವಿವಿಧ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆಗೆ ಅನುಮತಿ ಕೋರಿವೆ. ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಲು ಅವಕಾಶವಿದ್ದು, ಬಲವಂತವಾಗಿ ಅಂಗಡಿ ಮುಗ್ಗಟ್ಟುಗಳನ್ನು ಮುಚ್ಚಿಸುವುದು ಅಥವಾ ಸಂಚಾರಕ್ಕೆ ಅಡ್ಡಿಪಡಿಸುವುದನ್ನು ಸಹಿಸುವುದಿಲ್ಲ ಎಂದು ಕಮಿಷನರ್ ಸ್ಪಷ್ಟಪಡಿಸಿದ್ದಾರೆ. ಸದ್ಯ ಬೆಳಗಾವಿಯಲ್ಲಿ ಬಸ್, ಆಟೋ ಸೇರಿದಂತೆ ಸಾರ್ವಜನಿಕ ಸಾರಿಗೆ ಸೇವೆಗಳು ಎಂದಿನಂತೆ ಸಾಮಾನ್ಯವಾಗಿ ಸಂಚರಿಸುತ್ತಿವೆ ಎಂದು ಭೂಷಣ್ ಬೋರಸೆ ತಿಳಿಸಿದ್ದಾರೆ. ಇಲ್ಲೂ ಕರ್ನಾಟಕ ಬಂದದ್ದು ಕರೆ ಹಿನ್ನೆಲೆಯಲ್ಲಿ ಬೆಳಗಾವಿ ನಗರ ಪೊಲೀಸ್ ವತಿಯಿಂದ ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಆ ದಿಕ್ಕಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಂದೋಬಸ್ತ್ ಮಾಡಲಾಗಿದೆ. ಎಲ್ಲ ಸೀನಿಯರ್ ಆಫೀಸರ್ಸ್ ಮತ್ತು ಸಿಬ್ಬಂದಿಗಳು ಬೆಳಿಗ್ಗೆ 5 ಗಂಟೆಯಿಂದ ಬಸ್ ಸ್ಟ್ಯಾಂಡ್ ಆಗಲಿ, ಹೈವೇ ಆಗಲಿ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಲಿ ಎಲ್ಲ ಕಡೆ ಪೆಟ್ರೋಲಿಂಗ್ ಮಾಡ್ತಾ ಇದ್ದಾರೆ. ಪಿಕೆಟಿಂಗ್ ಕೂಡ ಇಂಪಾರ್ಟೆಂಟ್ ಜಾಗದಲ್ಲಿ ಮಾಡಲಾಗಿದೆ ವ್ಯವಸ್ಥೆ. ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಆ ದಿಕ್ಕಿನಲ್ಲಿ ಮುಖಂಡರುಗಳ ಜೊತೆಗೆ ಕೂಡ ನಾವು ಕಾಂಟ್ಯಾಕ್ಟ್ನಲ್ಲಿ ಇದ್ದೀವಿ. ಅವರು ಅಪೀಲ್ ಮಾಡ್ಬೋದು, ಆದರೆ ಒತ್ತಾಯಪೂರ್ವಕ ಅಂಗಡಿಗಳಿಗೆ ಬಂದ್ ಮಾಡೋಕ್ಕೆ ಯಾರಿಗೆ ಅವಕಾಶ ಇಲ್ಲ. ಆ ಥರ ಯಾರು ಮಾಡಿದರೆ ಅವ್ರ ಮೇಲೆ ಕಾನೂನಿತ ಕ್ರಮ ಜರುಗಿಸಲಾಗುವುದು. ಬಂದ್ ಮಾಡ್ತೇವೆ ಅಂತೇಳಿ ಏನಾದರೂ ಅಥವಾ ಪ್ರತಿಭಟನೆ ಮಾಡ್ತೇವೆ ಅಂತೇಳಿ ಯಾರಾದರೂ ಸಂಘಟನೆಯವರು ಇದು ಮಾಡಿದ್ದಾರೆ? ಹೌದು, ಈ ರಕ್ಷಣಾ ವೇದಿಕೆ ಮತ್ತು ಕೆಲವು ರೈತ ಮುಖಂಡರುಗಳು ನಿನ್ನೆ ಭೇಟಿ ಮಾಡಿದ್ದಾರೆ. ನಮಗೆ ಅಪೀಲ್ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಅದು ನಾವು ಅವರಿಗೆ ಅಲೋ ಮಾಡ್ತೀವಿ, ಆದರೆ ಒತ್ತಾಯಪೂರ್ವಕ ಯಾರಿಗೆ ಬಂದ್ ಮಾಡೋಕ್ಕೆ ಅವಕಾಶ ಇಲ್ಲ. ಬಸ್ ಎಲ್ಲ ರೂಟೀನಾಗಿ ಓಡಾಡ್ತೀವಿ. ಎಸ್, ಬಸ್ ಸ್ಟ್ಯಾಂಡ್ ನೀವು ನೋಡ್ತಾ ಇರ್ಬೋದು. ಈಗ ಬಸ್ಸಸ್ ಆಗಲಿ, ಆಟೋಗಳು ಆಗಲಿ ಎಲ್ಲ ನಾರ್ಮಲ್ ಆಗಿ ಓಡಾಡ್ತಾ ಇದೆ. ಅಂಗಡಿಗಳು ಕೂಡ ಎಲ್ಲ ನಾರ್ಮಲ್ ಆಗಿ ಓಪನ್ ಇದೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಭೀಮಾ ಆಗಸ್ಟ್ 10ರಿಂದ 30ರವರೆಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದು, ಹಬ್ಬದ ಸಂಭ್ರಮದಷ್ಟೇ ಪ್ರಕಾಶಮಾನವಾಗಿ ಹೊಳೆಯುವ ವಿಶೇಷ ಕೊಡುಗೆಗಳನ್ನು ಗ್ರಾಹಕರಿಗಾಗಿ ನೀಡುತ್ತಿದೆ. ಚಿನ್ನದ ಮೇಲೆ ಪ್ರತಿ ಗ್ರಾಮ್ಗೆ 1,000 ರೂಪಾಯಿವರೆಗೆ ರಿಯಾಯಿತಿ, ವಜ್ರಾಭರಣಗಳ ಮೇಲೆ ಪ್ರತಿ ಗ್ರಾಮ್ಗೆ 1,000 ರೂಪಾಯಿ ಫ್ಲಾಟ್ ರಿಯಾಯಿತಿ ಹಾಗೂ ಪ್ರತಿ 50 ಗ್ರಾಂ ಬೆಳ್ಳಿಯ ಖರೀದಿಗೆ 1,000 ರೂಪಾಯಿ ರಿಯಾಯಿತಿ ಪಡೆಯಿರಿ. ಹಳೆಯ ಚಿನ್ನದ ವಿನಿಮಯದ ಮೇಲೆ ಪ್ರತಿ ಗ್ರಾಮ್ಗೆ ಹೆಚ್ಚುವರಿ 150 ರೂಪಾಯಿ ಪಡೆಯಿರಿ. ಅಷ್ಟೇ ಅಲ್ಲ, ಲಕ್ಕಿ ಡ್ರಾ ಮೂಲಕ 4 ಕೋಟಿ ಮೌಲ್ಯದ ವಜ್ರಾಭರಣಗಳನ್ನು ಗೆಲ್ಲುವ ಅವಕಾಶ. ಕೊಡುಗೆಗಳು ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.